ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಿ ಏನು ಅಂದರೆ ನೈಟು ಅದೇ ದೇವಸ್ಥಾನ ಹೇಳಿದ್ನಲ್ಲ, 48 ದಿನ ಪೂಜೆ ಇರುತ್ತೆ ನಮ್ಮೂರಲ್ಲಿ. ಹಾಗಾಗಿ ಡೈಲಿ ಒಬ್ಬೊಬ್ಬರು ಈ ರೀತಿ ಎಲ್ಲ ಅಡುಗೆ ಎಲ್ಲ ಮಾಡಿಸ್ಬಿಟ್ಟು ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ಹಂಚ್ತಾ ಇರ್ತಾರೆ. ನಮ್ಮ ಮನೆಯವರು ಇದಾರಲ್ಲ, ಅವ್ರ ಫ್ರೆಂಡು ಇವತ್ತು ಇದು ಮಾಡಿಸಿದ್ದಾರೆ ಪೂಜೆ ಎಲ್ಲನೂ. ಹಾಗಾಗಿ ನಮ್ಮ ಮನೆಯವ್ರು ಬಂದಿದ್ದಾರೆ, ನಾವೇನು ಬರಲಿಲ್ಲ. ಸೊ ನಮಗೆ ಬೇರೆ ಸ್ವಲ್ಪ ವರ್ಕ್ ಇತ್ತು, ಹಾಗಾಗಿ ಅವರೇ ಬಂದುಬಿಟ್ಟು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನ ಹತ್ರ. ಎಷ್ಟೊಂದು ಜನ ಬರ್ತಾರೆ ನೋಡ್ರಿ ಡೈಲಿ ಅಷ್ಟೇ ಪೂಜೆಗೆ. ನಾವು ಒಂದಿನ ಮಾಡಿಸ್ತೀವಿ. ಮೊನ್ನೆ ಒಬ್ಬರು ಕೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ, ಸಿಸ್ಟರ್ ನೀವು ಮಾಡಿಸಲ್ವಾ ಪೂಜೆ, ಎಲ್ಲರೂ ಮಾಡಿಸ್ತವ್ರೆ ಅಂತಂದು. ನಾವು ಮಾಡಿಸ್ತಾ ಇದ್ದೀವಿ. ನಮ್ಮದು 20ನೇ ತಾರೀಕು ಇರಬೇಕು, ಅದು ಡೇಟ್ ಸರಿಯಾಗಿ ಗೊತ್ತಿಲ್ಲ ನನಗೆ ಈ ಮಂತು. ಅದು ಮಾಡಿಸಿದಾಗ ನಾನು ತಪ್ಪದೆ ಪೂಜೆ ಎಲ್ಲ ಮಾಡಿಸಿದ್ದು ವೀಡಿಯೋ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ನಾವು ಮಾಡಿಸಿದ್ದಿನ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಬಂದಿರೋರೆಲ್ಲರೂ ಈ ರೀತಿ ಪ್ರಸಾದ ಎಲ್ಲ ತಗೊಂಡು ದೇವ್ರ ಕೈ ಮುಗಿದು ಮತ್ತು ಕೊನೆಯದಾಗಿ ಇವ್ರು ಮಾಡಿಸಿರುವಂಥ ಅಡುಗೆನ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಇದು ಎಲ್ಲ ಹಂಚ್ಕೊಬಿಟ್ಟಿದ್ದಾರೆ, ಅಂದರೆ ಡೇಟ್ಸ್ ಎಲ್ಲ ಬರ್ಸ್ಬಿಟ್ಟಿದ್ದಾರೆ. ಈ ಡೇಟ್ಗೆ ನಾವು ಮಾಡಿಸ್ತೀವಿ, ಈ ಡೇಟ್ಗೆ ನಾವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಮುಂಚೆನೇ ಎಲ್ಲ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ಡೇಟ್ ಎಲ್ಲ. ದೇವ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನಮ್ಮೂರಿನ ಮಾರಮ್ಮ, ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಊರಲ್ಲಿ ಈ ಥರ ಸ್ವಲ್ಪ ಊರಲ್ಲಿ ನಾನು ನೋಡಿದ್ದೀನಿ, ದೇವಸ್ಥಾನ ಕಟ್ಟಬೇಕಂದ್ರೆ ಎಷ್ಟು ವರ್ಷಗಳೇ ಆಗೋಗುತ್ತೆ. ಅದು ಹಂಗೆ ಸ್ವಲ್ಪ ಅರ್ಧ ಕೆಲಸನೇ ನಿಂತಿರುತ್ತೆ. ನಮ್ಮೂರಲ್ಲಿ ಸುಮ್ಮನೆ ಜಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅದರ ನಡುವೆ ದೇವಸ್ಥಾನ ಕಟ್ಬಿಟ್ಟು ಜಾತ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಷ್ಟೇ ಸಡನ್ಲಿ ದೇವಸ್ಥಾನ ಆಗೋಯ್ತು. ಅದೆಲ್ಲ ಬರೀ ಊರಿನ ಜನ ಎಲ್ಲ ದುಡ್ಡು ಹಾಕೊಂಡು ಕಟ್ಸಿರೋದು, ಅವರು ಇವರು ಎಲ್ಲ ಇರುವಂಥರೆಲ್ಲ ದಾನ ಕೊಟ್ಟಿರೋ ಇದರಲ್ಲಿ ಕಟ್ಟಿರುವಂಥದ್ದು. ಹಂಗೆ ಹೆಂಗೆ ಚಿಟಿಕೆ ಹೊಡೆಯೋದ್ರಲ್ಲೇ ಆಗೋಯ್ತು, ಅಷ್ಟು ಬೇಗ ಆಗೋಯ್ತು ದೇವಸ್ಥಾನ ಅನ್ನೋದು. ಹಾಗಾಗಿ ನೆಕ್ಸ್ಟ್ ಇನ್ನು ದೊಡ್ಡ ಜಾತ್ರೆ ಮಾಡುವಂಥದ್ದೇ. ಈಗ ಪ್ರತಿಷ್ಠಾಪನೆಯಾಗಿ 48 ದಿನ ಪೂಜೆಗಳು ಮಾಡ್ತಾ ಇರೋದು. ಸೊ ಹಂಗಾಗಿ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊತೀನಿ. ದೊಡ್ಡ ಜಾತ್ರೆ ಮಾಡಿದಾಗ ಫುಲ್ಲು ಗ್ರ್ಯಾಂಡಾಗಿರುತ್ತೆ, ಆ ವಿಡಿಯೋಸು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಅಂದರೆ ಇದೆಲ್ಲ ಮುಗಿದ ಮೇಲೆ ಅವರು ಎಲ್ಲರೂ ಮಾತಾಡ್ತಾರೆ ಯಾವ ದಿನ ಮಾಡೋಣ, ಅಂದರೆ ಯಾವ ಡೇಟು ಅಂತಂದೆಲ್ಲ ಫಿಕ್ಸ್ ಮಾಡ್ಕೊತಾರೆ. ಅವಾಗ ನಾನು ತಪ್ಪದೆ ಶೇರ್ ಮಾಡ್ಕೊಂತೀನಿ ಎಲ್ಲಾನು ವಿಡಿಯೋಸ್ ಅಲ್ಲಿ. ನಾಳೆ ಫೋಟೋ ಹೊಡ್ಕೊಂಡಿದ್ದೀವಿ. ಹಾ ಕೊಟ್ರ ಇಲ್ಲ ಇವ್ರ ಮನೆ ತಾಗ ಅಂತ. నేను తగ్గబోరా ఇది తిరుగు రమేష్ అట్లా ఏం రాజయ్య ತಿಂಡುವೆ ನೋಡಿ ಎಲ್ಲರೂ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರು ಹೊರಟರು. ಇನ್ನು ಈ ಮನೆಯವರೆಲ್ಲ ಪೂಜೆ ಮಾಡಿಸಿದ್ರಲ್ಲ ಅವರು ಮನೆ ತಂದವ್ರೆಲ್ಲರೂ. ಸೊ ಈಗ ಅವ್ರಿಗೆಲ್ಲ ಹಾರಗಳು ಹಾಕ್ಬಿಟ್ಟು ಈ ರೀತಿ ಎಲ್ಲನೂ. ಸೊ ಡೈಲಿ ಅಷ್ಟೇ ಯಾರು ಅಡುಗೆ ಮಾಡಿಸಿರ್ತಾರೋ, ಸೊ ಅವ್ರು ಪೂಜೆ ಮಾಡಿಸಿರ್ತಾರೋ ಅಂಥವ್ರಿಗೆ ಈ ರೀತಿ ಹಾರ ಹಾಕ್ಬಿಟ್ಟು ಇದು ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಯವರು ಫ್ರೆಂಡ್ ಅಲ್ವಾ, ಸೊ ಹಂಗಾಗಿ ಅವ್ರದ್ದೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಇರುತ್ತೆ ವೀಡಿಯೋಸಲ್ಲಿ ಅಂತ ಹೇಳ್ಬಿಟ್ಟು ಅವರು ಬಂದಿದ್ದಾಯಿತು. ನೋಡಿ ಇವರೆಲ್ಲ ಅವ್ರ ಮನೆ ತಂದವ್ರೆ. ಸೊ ಎಲ್ಲರೂ ಒಟ್ಟೊಟ್ಟಿಗೆ ಒಬ್ಬೊಬ್ರು ನಿಂತ್ಕೊಂಡು ಗಂಡು ಮಕ್ಕಳು ಎಲ್ಲರೂ ಈ ರೀತಿ ಹಾರಗಳು ಹಾಕ್ಸ್ಕೊಂತವ್ರೆ. ಹೆಣ್ಮಕ್ಳಿಗೆಲ್ಲ ಎಡೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಈ ರೀತಿ ಎಲ್ಲಾನು. ಡೈಲಿ ಅವ್ರವ್ರ ಕೆಲ್ಸಕ್ಕೆ ಹೋಗಿ ರಾತ್ರಿ ಆಗಿದ ತಕ್ಷಣ ಈ ರೀತಿ ದೇವಸ್ಥಾನ ಹತ್ರ ಬಂದು ಪೂಜೆಗಳು ಮಾಡಿಸಿ. ಸೊ ಚೆನ್ನಾಗಿ ಅನಿಸುತ್ತೆ, ಏನೋ ಒಂಥರ ಒಗ್ಗಟ್ಟಿಂದ ಹಳ್ಳಿ ಜನ ಎಲ್ಲ ಈ ಥರ ಮಾಡ್ತಾರಲ್ಲ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ. ಸಿಟಿಲಿ ಕೂತ್ಕೊಂಡು ನೋಡೋರಿಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಹಳ್ಳಿ ಸೈಡ್ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅದೊಂದು ವೈಬ್ಸ್. ನನಗೆ ಮೊನ್ನೆ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರು, ನಿಮ್ಮ ಹಳ್ಳೀಲಿ ಮಾಡುವಂಥ ಹಬ್ಬಗಳಾಗಿರ್ಬೋದು, ನಿಮ್ಮ ಮನೆ ಕೆಲಸ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಹಳ್ಳಿ ಜನ ಆಗಿರ್ಬೋದು, ತುಂಬ ಇಷ್ಟ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ಅಂತಂದು ಹೇಳಿದ್ರು. ಯಾಕೆ ಅಂದರೆ ನಾವು ಇಲ್ಲಿ ಸಿಟಿಲಿ ಇರ್ತೀವಲ್ಲ, ಹಳ್ಳಿ ವೈಬ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಸಿಸ್ಟರ್ ಅಂತಂದು ಹೇಳಿದ್ರು. ಅದಕ್ಕೆ ನನಗೂ ತುಂಬ ಖುಷಿ ಆಯಿತು. ಹೌದಾ, ಹಂಗಾದ್ರೆ ಇಷ್ಟೊಂದು ಚೆನ್ನಾಗಿ ಇಷ್ಟಪಡ್ತಾರೆ ನಮ್ಮೂರನ್ನ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ನೋಡಿ ಇವರೆಲ್ಲ ಹೆಣ್ಮಕ್ಳು, ಆ ಕಡೆ ಎಲ್ಲ ಗಂಡು ಮಕ್ಕಳು. ಸೊ ಎಲ್ಲರೂ ಎಡೆಗಳೆಲ್ಲ ಇಸ್ಕೊಂಡವ್ರೆ, ಹಾರಗಳು ಹಾಕ್ಸ್ಕೊಂಡು ಫೈನಲ್ ಇದು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಜನ ಇವ್ರ ಮನೆಯವರು ಮಾಡಿಸಿರುವಂಥದ್ದು ಪೂಜೆ ಇವತ್ತು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದರು ನಮ್ಮ ಮನೆಯವರು ಅವತ್ತು. ಹಲೋ. ಸೊ ಈಗ ಪಾವಗಡ ಹೋಗಿ ಬಂದ್ವಿ. ಪಾರ್ಸಲ್ ತಗೊಂಡ್ ಬಂದೆ. ಏನಂದ್ರೆ, ಸೊ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಬಡು ನಣ್ಣಿ ಮಂಜು ಅಂತ ಹೇಳ್ಬಿಟ್ಟು, ಅವಳು ಇಷ್ಟೊಂದು ಪಾರ್ಸಲ್ ಕಳ್ಸವಳೆ. ಸೊ ಫ್ರೆಂಡ್ ಅನ್ನೋದಕ್ಕಿಂತಲೂ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಅಕ್ಕ ತಂಗಿರಾಗ್ಬಿಟ್ಟಿದ್ವೋ, ಸೊ ಇಲ್ಲ ಏನಾಗ್ಬಿಟ್ಟಿದ್ವೋ ಗೊತ್ತಿಲ್ಲ. ಆಗ್ಲಿ ಇಬ್ರು ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವಳು ಅಂದ್ರೆ ನನ್ನ ಬಗ್ಗೆ. ಅಂದ್ರೆ ಇವೆಲ್ಲ ಕಳ್ಸಿದಾಳೆ ಅಂತ ಹೇಳ್ತಾ ಇಲ್ಲ ನಾನು, ಆ ಥರ ಮನ್ಸು ಆ ಥರ ಇರುತ್ತೆ. ಅಂದ್ರೆ ನಾನು ಡೈಲಿ ಫೋನ್ ಮಾಡಿ ಮಾತಾಡ್ಸೋದಾಗಿರ್ಬೋದು, ಆ ಥರ ಏನೂ ಇಲ್ಲ. ಮಿನಿಮಮ್ ಅಂದ್ರೆ 20 days ಒಂದ್ಸಾದ್ರೂ ಕಾಲ್ ಮಾಡೋದು ಅಷ್ಟೇನೆ. ಆದ್ರೂ ಈ ಥರ ನನ್ನ ಕಷ್ಟಗಳೆಲ್ಲ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು, ನೋಡಿ ಪೂಜೆಗೆ ಅಂತ ಹೂ ಸ್ವಲ್ಪ, ಮತ್ತೆ ಇದು ಒಬ್ಬಟ್ಟಿನ ಸಾರು ನೋಡ್ಬಿಟ್ಟು
ಮಾಡಿರೋದು. ಸೊ ಈ ತರ ಒಂದು ಬಾಕ್ಸ್ ತಗೊಂಡು ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದಾಳೆ. ಆಮೇಲೆ ಇದು ಪುಳಿಯೋಗರೆ ಗೊಜ್ಜು. ಸೊ ನೋಡಿ, ಇದು ಪುಳಿಯೋಗರೆ ಗೊಜ್ಜು. ಮತ್ತೆ ಇದು ಹೂರ್ಣ, ಒಬ್ಬಟ್ಟು ಇಲ್ಲ ಕಡುಬು ಏನಾದರೂ ಮಾಡು ಅಂತ ಹೇಳ್ಬಿಟ್ಟು ಹೂರ್ಣ ಮಾಡಿಬಿಟ್ಟು ಕಳಿಸಿದಾಳೆ ನೋಡಿ. ಸೊ ಇಷ್ಟು. ಮತ್ತೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅದು ಬಸ್ ಸ್ಟಾಪ್ ಅಲ್ಲಿ ಪಾರ್ಸಲ್ ತಗೊಂಡು ಬಂದಿದ್ದು ಪಾವಗಡದಲ್ಲಿ. ಸೊ ಇದು ಬ್ಯಾಗ್ ಏನ್ ಮಾಡಿದ್ದಾರೆ, ಹಿಂಗಿದೆ ಹಿಂಗೆ. ನಮ್ಮ ಮನೆಯವರು ಯಾಕೆ ಮಂಜು ಬ್ಯಾಗ್ ಹಿಂಗೆ ಕಟ್ಟಿಲ್ಲ, ಬಸ್ಸಲ್ಲಿ ಬೇರೆ ಇಟ್ಟಿರೋದಲ್ವಾ. ಸೊ ಗೌರ್ನಮೆಂಟ್ ಬಸ್ಸಲ್ಲಿ ಕಳ್ಸಿದ್ದೆ, KSRT ಬಸ್ಸಲ್ಲಿ. ಈ ತರ ಕಟ್ಟಿಲ್ಲ, ಸುಮ್ನೆ ಹಿಂಗ್ ಬಿಚ್ಬಿಟ್ಟಿಟ್ಟವ್ರೆ ಡ್ರೈವರ್ ಹತ್ರ, ಏನಕ್ಕೆಲ್ಲ ಬಿದ್ದೋಗಿದ್ರೆ ಅಂತ ಅಂದ್ರು. ಅದಕ್ಕೆ ನಾನು ಕಾಲ್ ಮಾಡಿ ಕಟ್ಬಿಟ್ಟಿಡತ್ತಾನೆ, ಹಂಗೆ ಇಟ್ಟಿದ್ರೆ. ಇಲ್ಲಕ್ಕ ನೀಟಾಗಿ ಕಟ್ಬಿಟ್ಟಿಟ್ಟಿದ್ದೆ ನಾನು, ಯಾಕೆ ಬಿಚ್ಚಿದ್ರ ಅಂದ್ರು. ಹೌದು ಅಂದೆ. ಏನೇನಿದೆ ನೋಡೋದ್ರಲ್ಲಿ ಅಂದ್ರು. ನೋಡ್ತೀನಿ. ಇದಕ್ಕಿಂತಲೂ ಜಾಸ್ತಿ ಯೆಲ್ಲೋ ಕಲರ್ ಹೂವು ಕಳ್ಸಿದ್ಲಂತೆ ಪೂಜೆಗೆ ಅಂತಂದು. ಮತ್ತೆ ಮಾವಿನಕಾಯಿ ಕಳ್ಸಿದ್ರಂತೆ ಒಂದು 4-5 ಚೆನ್ನಾಗಿರೋ ತಿನ್ಲಿ ತೋತಾಪುರಿ ಮಾವಿನಕಾಯಿ. ಸೊ ಇಷ್ಟು ಉಪ್ಪು ಖಾರ ಹಾಕೊಂಡು ತಿಂತೀಯಾ, ಮಧ್ಯಾಹ್ನ ಟೈಮು ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಿರ್ತೀರಾ, ಅವಾಗ ಬೇಜಾರು ಅನ್ಸುತ್ತೆ ಎಡಿಟ್ ಮಾಡ್ಬೇಕಂತ ತಿಂತೀಯ ಅಂತ ಕಳ್ಸಿದ್ದೆ ಅಂದ್ರು. ನಿಜವಾಗ್ಲೂ ಇದು ಸೆಕೆಂಡ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋದು. ಮುಂಚೆ ನನ್ನ ಸ್ಯಾರೀಸ್ 5 ತಗೊಂಡಿದ್ರಲ್ಲ ಅದು ಬಸ್ ಅವರು, ಹಂಗಾಗಿ. ಸೊ ಇವಾಗ್ಲೂ ಅಷ್ಟೇ ಹಿಂಗ್ ತಗೊಂಡಿದ್ದಾರೆ. ಬೇರೆಯವರು ಅದು ಅಮೌಂಟ್ ಕೊಟ್ಟಿದ್ದಾರೆ ಡ್ರೈವರ್ಗೆ. ಸೊ ಇಷ್ಟು ತಗೊಳ್ರಿ ನಿಮ್ಗೆ ಅಮೌಂಟ್, ಈ ಪಾರ್ಸಲ್ ಪಾವಗಡದಲ್ಲಿ ಬಂದು ತಗೊಂತಾರೆ ಅಂತಂದು ಹೇಳಿದ್ದಾರೆ. ಆದ್ರೂ ಬೇರೆಯವ್ರ ಪಾರ್ಸಲ್ ಕಟ್ಟದ್ ಬಿಚ್ಬಿಟ್ಟು ಕೈಯಾದ್ರೂ ಹೆಂಗ್ ಬರ್ತದ ಒಳಗಡೆ ಇಟ್ಟು ತಗೊಳಕ್, ನಂಗಂತೂ ನಿಜವಾಗ್ಲೂ ಒಂದ್ ಸ್ವಲ್ಪನೂ ಇಷ್ಟ ಆಗಲ್ಲ ರೀತಿ. ಬೇರೆಯವ್ರದ್ದು ಏನೇ ಆಗಿರ್ಲಿ, ಅಲ್ಲಿ ಕೋಟಿಗೆ ಬೆಲೆ ಬಾಳುವಂತದ್ದು ಇರ್ಲಿ, ಅದ್ ಹೆಂಗ್ ತಗೊಂತಾರ ಕೈ ಇಟ್ಟು. ನನ್ಗಂತೂ ಸಿಕ್ಕಾಪಟ್ಟೆ ಬೈಕೊಂಡ್ವಿ ನಾನು ನನ್ನ ಫ್ರೆಂಡ್. ಕೊನೆ ನಾವೇ ಸಮಾಧಾನ ಮಾಡ್ಕೊಂಡ್ವಿ, ಬಿಡು ಹೋಗ್ಲಿ ತಿನ್ನೋ ವಸ್ತು ಎಲ್ಲ ತಿನ್ಲಿ ಬಿಡು ಅಂದ್ವಿ. ಆದ್ರೂ ಅದ್ ಹೆಂಗ್ ತಗೊಂತಾರೆ ಅಂತ ಹೇಳ್ಬಿಟ್ಟು ನಾನು ಇದು 2 ಸಾರಿ ಎಕ್ಸ್ಪೀರಿಯನ್ಸ್ ಆಗೈತೆ ಆ ರೀತಿ. ಸ್ಯಾರಿ 1 ಸಾರಿ ಹೋಯ್ತು, ಮತ್ತೆ ಇವಾಗ ನನ್ನ ಫ್ರೆಂಡ್ ಕಳ್ಸಿರೋಂಥ ಐಟಮ್ಸ್ 2 ಹೋದ್ವು. ಸೊ ಹಂಗಾಗಿ ಈಗ ಈ ತರದ್ದೆಲ್ಲ ಪೋಸ್ಟ್ಗೆ ಕೊರಿಯರ್ಗೆ ಮಾಡಕ್ ಆಗಲ್ಲ. ಸೊ ಬಸ್ಗೆ ಇಡ್ಬೇಕು, ಯಾಕಂದ್ರೆ ಇದೆಲ್ಲ ಅಳಿಸೋಗ್ಬಿಡುತ್ತೆ ಪೋಸ್ಟ್ ಅಲ್ಲಿ ಕೊರಿಯರ್ ಅಲ್ಲಿ ಬರೋ ಅಷ್ಟೊತ್ತಿಗೆ. ಅದಕ್ಕೆ ಬಸ್ ಅನ್ನ ನಂಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಟು ಕಳ್ಸಿದ್ರು ಈ ರೀತಿ ಮಾಡ್ತಾರೆ. ಸ್ವಲ್ಪ ಜನ, ಎಲ್ರು ಅಲ್ಲ, ಅದ್ರಲ್ಲಿ ಸ್ವಲ್ಪ ಜನ ಇರ್ತಾರೆ. ಏನ್ ಮಾಡಕ್ ಆಗಲ್ಲ ಅಂತವ್ರನ್ನ ನಾವು ಬೈದ್ರು ಅವ್ರಿಗೆ ಅರ್ಥನೂ ಆಗಲ್ಲ. ಯಾಕಂದ್ರೆ ಹುಟ್ಟಿನಿಂದ ಬೆಳೆದು ಬಂದಿರುವಂತ ಬುದ್ಧಿ ರೀತಿ ಅವ್ರದ್ದು ಅದಾಗಿರುತ್ತಷ್ಟೇನೆ. ಸೊ ಇದೆಲ್ಲ ಈಗ ಎತ್ತಿಟ್ಕೊಂಡು ನಾನು ನೆಕ್ಸ್ಟ್ ಇದು ನೋಡೋಣ, ಒಬ್ಬಟ್ಟು ಮಾಡೋದಾ ಇಲ್ಲ ಕಡುಬು ಮಾಡೋದಾ ಇಲ್ಲ ಹಂಗೆ ಹಾಲ್ ಮಾಡ್ಕೊಂಡು ತಿನ್ನೋದಾ ಯೋಚನೆ ಮಾಡೋಣ. ಎಷ್ಟು ಜಾಸ್ತಿನೇ ಐತೆ ಹೂರ್ಣ, ಯಾಕಂದ್ರೆ ಟೈಮ್ ಇಲ್ಲ ನನ್ಗೆ ಇದೆಲ್ಲ ಮಾಡ್ಕೊಂಡು ಈಗ ಕುತ್ಕೊಳಕ್ಕೆ. ಸುಮ್ನೆ ಹಾಲ್ ಮಾಡ್ಕೊಬಿಟ್ಟು ಹಂಗೆ ತಿಂದ್ರೆ ಚೆನ್ನಾಗಿರುತ್ತೆ ಅದನ್ನು ಒಂಥರ. ಈಗ ಸಾಂಬಾರ್ ಬಿಸಿ ಮಾಡ್ಬಿಟ್ಟು ನಾನು ರೈಸ್ ಮಾಡ್ಕೊಂಡು ತಿನ್ಬೇಕು. ಬೆಳಿಗ್ಗೆ ತಿಂದೋಗಿದ್ದು, ಮಧ್ಯಾಹ್ನ ಏನ್ ತಿಂದಿಲ್ಲ, ಸ್ವಲ್ಪ ಬಾರ ಮಸಾಲೆ ಬೋಂಡ ತಿನ್ಕೊಂಡ್ ಬಂದ್ವಿ ಅಷ್ಟೇ. ಸೊ ಆಮೇಲೆ ನಿಮ್ಗೆಲ್ಲ ಒಂದ್ ಮಾತು, ಕಿವಿ ಮಾತಂತ ತಿಳ್ಕೊಳ್ರಿ. ಬಸ್ ಅವ್ರಿಗೆ ಏನಾದ್ರು ಕೊಡ್ಬೇಕಂದ್ರೆ ಸೊ ಎಲ್ರು ನಂಬಿಟ್ಟು ನಮ್ ರೀತಿ ಕೊಡಕ್ ಹೋಗ್ಬೇಡ್ರಿ. ಎಲ್ರು ಒಳ್ಳೆಯವ್ರೇ ಇರಲ್ಲ, ಅದ್ರಲ್ಲಿ ಸ್ವಲ್ಪ ಕೆಟ್ಟ ಜನನು ಇರ್ತಾರೆ. ಸೊ ಇದು ಹೋಗಿರೋ ಬದಲು ಇನ್ನೂ ಸ್ವಲ್ಪ ಒಡವೆಗಳು ಎಲ್ಲ ಈ ತರ ಕಳಿಸ್ತಾರಲ್ಲ ಬಸ್ಸಲ್ಲಿ, ಸೀರೆಗಳ ನಡುವೆ ಇಟ್ಬಿಟ್ಟು, ಅಂತ ಟೈಮಲ್ಲಿ ಬ್ಯಾಗೆ ತಗೊಂಡ್ ಹೋಗ್ಬಿಟ್ರೆ ಯಾರನ್ನ ಕೇಳಕ್ಕಾಗುತ್ತೆ. ಏನೋ ನಮ್ಗೇನ್ ಗೊತ್ತಿಲ್ಲ, ಇಟ್ಟಿದ್ವಿ ಹೋಗಿದೆ ಅಂತ ಹೇಳ್ಬಿಡ್ತಾರೆ. ಸೊ ಹಂಗಾಗಿ ಏನೇ ಆಗಿರ್ಬೋದು ಸ್ವಲ್ಪ ಬೆಲೆ ಬಾಳುವಂತವು ಬಸ್ಗೆ ಕೊಡಕ್ ಹೋಗ್ಬೇಡಿ. ಸೊ ಏನಾದ್ರೂ ಈ ತರ ಚಿಕ್ಕ ಪುಟ್ಟ ಐಟಮ್ಸ್ ಅದೇ ಕೊಡ್ರಿ, ಇದು ಹೇಳಕ್ ಇಷ್ಟಪಡ್ತೀನಿ. ಅವತ್ತಿನ ದಿನ ನಾನು ತಂದಿರುವಂಥ ಪಾರ್ಸಲ್ ಎಲ್ಲ ಎತ್ತಿಟ್ಟು ಮತ್ತು ಸಾಂಬಾರೆಲ್ಲ ಬಿಸಿ ಮಾಡ್ಕೊಂಡು ನೈಟ್ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ. ಇನ್ನೇನು ನಾನು ವೀಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ಪ್ರಮೋಷನ್ ಒಂದಿತ್ತು. ಹಾಗಾಗಿ ಅಲ್ಲಿ ನಾನು ಹೋಗಿ ಪಾವಗಡ ಎಲ್ಲ ಶೂಟ್ ಮಾಡಿ ಅದನ್ನು ತೊಗೊಂಡು ಬಂದಿದ್ದು ಪಾರ್ಸಲ್ ನನ್ನ ಫ್ರೆಂಡ್ ಕಳಿಸಿರೋವಂಥದ್ದು. ಮತ್ತು ಮಾರನೇ ದಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಬೇಕು ಅಂದರು. ಆಗಲೇ ಟೈಮ್ ಬಂದು ಸುಮಾರು ಅಂದರೆ ಒಂದು 7-7:30 ಆಗಿತ್ತು. ಇವತ್ತು ನಾವು ತುಮಕೂರಿಗೆ ಹೊರಡ್ತಾ ಇದ್ದೀವಿ. ಸೊ ಹಂಗಾಗಿ ನಮ್ಮ ಮನೆಯವ್ರು ನೋಡ್ರಿ ಎಂಥ ಟೈಮಲ್ಲಿ ಎಂಥದ್ದು ಕೇಳ್ತಾರೆ ಅಂದರೆ, ಸೊ ಅದಕ್ಕೆ ಬೈಕೊಂಡೇ ಮಾಡ್ತಾಯಿದ್ದೀನಿ. ಅದು ರಾಗಿ ರೊಟ್ಟಿ ಅಂದರೆ ಬೇಗ ಆಗಲ್ವಲ್ಲ. ಸೊ ಅದೆಲ್ಲ ಈರುಳ್ಳಿ ಎಲ್ಲ ಹಚ್ಕೊಂಡು ಎಲ್ಲ ಇದು ಮಾಡಬೇಕಲ್ವ. ಸೊ ಹಂಗಾಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ನೀವು ಇದೇ ಅರ್ಥನೇ ಮಾಡ್ಕೊಳ್ಳಲ್ಲ, ಹೋಗ್ಬೇಕಾದ್ರೆ ಕೇಳ್ತೀರಾ ಅಂತಂದೇಳಿ ಇದು ಮಾಡಿಕೊಂಡು ಬೇಜಾರು ಮಾಡ್ಕೊಂಡೇ ಮಾಡಿಕೊಟ್ಟೆ. ಆಮೇಲೆ ರೈಸ್ಗೆ ಇಟ್ಟಿದ್ದೆ ಸ್ವಲ್ಪ. ಈಗ ಸಿಂಬಗೆ ಮತ್ತು ಪಾರುಗೆ ಎಲ್ಲ ನಾವು ಆ ಕಡೆ ವೀಡಿಯೋಗೆ ಹೋಗ್ಬಿಟ್ರೆ ಮತ್ತು ಅವಕ್ಕೆ ಊಟ ಇರಲ್ಲ. ಸೊ ಹಂಗಾಗಿ ನಾನು ರೈಸು ಮಾಡಿಬಿಟ್ಟೆ ಒಟ್ಟಿಗೆ. ಸೊ ಎಲ್ರಿಗೂ ಊಟ ಹಾಕ್ಬಿಟ್ಟು ಹೋಗ್ಬಿಟ್ರೆ ನಾಯಿಗಳಿಗೆಲ್ಲನೂ. ಸೊ ಅವು ತಿಂದ್ಕೊಂಡು ಮನೆ ಹತ್ರನೇ ಇರ್ತವೆ. ನಾವು ಬರೋ ಅಷ್ಟೊತ್ತಿಗೆ ನೆಮ್ಮದಿಯಾಗಿರ್ಬೋದು. ಇಲ್ಲಾಂದ್ರೆ ನನಗೆ ಈ ಕಡೆನೇ ಮನಸ್ಸು ಎಳಿತಾ ಇರುತ್ತೆ, ಊಟ ಹಾಕಿದ್ರೋ ಇಲ್ಲೋ, ಕೊಟ್ಟರೋ ಇಲ್ಲೋ ನಾಯಿಗಳಿಗೆ ಅಂತಂದು. ಸೊ ಹಂಗಾಗಿ ನಾನು ಅವಕ್ಕೂ ಊಟ ಕೊಟ್ಬಿಟ್ಟು ಹೋಗೋಣ ಅಂತಂದು ಸಾಂಬಾರು ನನ್ನ ಫ್ರೆಂಡ್ ಕಳಿಸಿದ್ಲಲ್ಲ, ಅದು ನೋಡಿ ಹೋಳಿಗೆ ಸಾಂಬಾರು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿತ್ತು. ಬಿಸಿ ಬಿಸಿ ಅನ್ನದ ಜೊತೆ ಆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನೊಂದು ಅರ್ಧ ರೊಟ್ಟಿ ತಿಂದು ಒಂದು ಸ್ಪೂನಷ್ಟು ಅನ್ನ ಇಟ್ಕೊಂಡೆ. ನಾನು ಈಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ರೆಡಿಯಾಗಿ ಹೊರಡಬೇಕು. ಅಲ್ಲಿ ಪ್ರಮೋಷನ್ ಇದೆ ಒಂದು ತುಮಕೂರಲ್ಲಿ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಏನಂತ ನೆಕ್ಸ್ಟ್ ವ್ಲಾಗಲ್ಲೇ ನಾನು ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಆ ವ್ಲಾಗು. ನೀವು ಇದೇ ಥರ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನನಗೇನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಈ ಮಧ್ಯೆ ಅಂದರೆ, ಅದೇ ನಾನು ಹೇಳಿದ್ನಲ್ಲ ಪ್ರಮೋಷನ್ಸು ಬರ್ತಾ ಇದೆ. ಹಾಗಾಗಿ ಆ ಕಡೆನೂ ಹೋಗಿ ಬಂದು ಈ ಕಡೆ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಯೂಟ್ಯೂಬ್ಗೆ. ಅವೊಂದು ಸ್ವಲ್ಪ ಅದು ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಮಾಡ್ತೀನಿ ತಪ್ಪದೇನೆ. ಈಗ ಒಬ್ಬಟ್ಟಿನ ಸಾರು ಹಾಕ್ಕೊಂಡು ತಿಂತಾಯಿದ್ದೀನಿ ನೋಡಿ.
ನಮ್ಮಮ್ಮನೂ ಸ್ವಲ್ಪ ಹಾಕ್ಕೊಂಡೋಗಿದ್ರು. ಸೊ ಅದು ಹೂರ್ಣ ತಂದಿದ್ವಲ್ಲ, ಅದು ನಮ್ಮಮ್ಮರಿಗೂ ಸ್ವಲ್ಪ ಕೊಟ್ಟೆ ಹೇಳ್ರಿ. ಅವ್ರು ತಿಂದು ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದು ಹೇಳಿದ್ರು. ಇನ್ನೇನು ಪುಳಿಯೋಗರೆ ಗೊಜ್ಜು ಎಲ್ಲ ಇದೆ, ಮಕ್ಳಿಗೆ ಬೇಕಂದರೆ ಹಾಕ್ಕೊಂಡು ತಿಂತಾರೆ. ನಾವೀಗ ಊಟ ಮುಗಿಸಿ ನೆಕ್ಸ್ಟ್ ನಾವು ಹೊರಡ್ತೀವಿ ತುಮಕೂರಿಗೆ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ. ಥ್ಯಾಂಕ್ ಯು.